ಏನಾಗೈತೆ ನಿನ್ಗೆ? ತಲೆಗಿಲೆ ಗೆಟ್ಟೈತಾ? ಅಲ್ಲ, ಈ ಅವಸ್ಥೆಲಿ ಅದೇನ್ ಕಟ್ಟಾಕ್ಬೇಕು ಅಂತ ಹೋಯ್ತಿದ್ದೆ ನೀನು? ಯಾವತ್ತೂ ಹಿಂಗೆ ಏನೋ ಮಾಡಕ್ ಹೋಗಿ ದಬಾಕೊಂಡು ಹಾಸ್ಪಿಟಲ್ ತವ ಹೋಗಿರ್ಲಿಲ್ವಾ ನಾವು? ಎಲ್ಲ ಟೈಮು ಒಂದೇ ತರ ಇರ್ತದಿಲ್ಲ ಬೆಳ್ಳುಳ್ಳಿ. ನಿನ್ಗೇನಾದ್ರೂ ಆಗಿದ್ದಿದ್ರೆ ನಾನಿಲ್ಲ ಮಾಡ್ಬೇಕಾಗಿತ್ತು. ಯಾಕಂಗ್ ನೋಡ್ತಿದ್ಯಾ? ನಿಂಗೇನಾದ್ರೂ ಏನಿಲ್ಲ ಐಶ್ವರ್ಯ ಅವರೇ, ಬಿಡಿ, ನಾನು ಆರಾಮಾಗೇ ಇದ್ದೀನಿ. ಯಾಕೆ ನೀವು ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಗಾಬರಿ ಆಗದೆ ಇರ್ತದ ಮತ್ತೆ? ಬೆಳ್ಳುಳ್ಳಿ, ನೀ ನನ್ ಜೀವ ಕಣ್ಲ. ಇನ್ನೊಂದಪ್ಪ ಏನಾದ್ರೂ ಈ ತರ ಸರ್ಕಸ್ ಗಿರ್ಕಸ್ ಮಾಡಕ್ ಹೋಗ್ಬಿಟ್ಟು ನಾನ್ ಮಾತ್ರ ಸುಮ್ಕಿರಲ್ಲ ನೋಡು. ನನ್ ಸಂಕಟ ನೋಡ್ಬಿಟ್ಟು ನಿನಗ್ ನಗ ಬರ್ತದಲ್ಲ, ನಗು ನಗು. ಇಲ್ಲ ಐಶ್ವರ್ಯ ಅವರೇ, ನಾನು ನಿಮ್ಮನ್ನು ನೋಡಿ ನಗ್ತಾ ಇಲ್ಲ, ಖುಷಿಯಿಂದ ನಗ್ತಾ ಇದ್ದೀನಿ. ಖುಷಿನೇ? ಖುಷಿನೇ. ಏನು ಗೊತ್ತಾ ಐಶ್ವರ್ಯ ಅವರೇ, ನನಗೆ ಮೊದಲೆಲ್ಲ ನಿಮ್ಮನ್ನು ನೋಡಿದ್ರೆ ಇರಿಟೇಟ್ ಆಗೋದು. ನೀವು ಮಾತಾಡೋ ಸ್ಟೈಲ್, ನಿಮ್ಮ ಹಠ, ಇದನ್ನೆಲ್ಲ ನೋಡಿ ನೀವು ತುಂಬ ಸ್ವಾರ್ಥಿ ಅಂದ್ಕೊಂಡ್ಬಿಟ್ಟಿದೆ. ಆದರೆ ಈ ರಫಿ ಟಫಿ ಐಶು ಹಿಂದೆ ಈ ಥರ ಒಂದು ಸಾಫ್ಟ್ ಆದ ಐಶ್ವರ್ಯ ಐಸ್ ಕ್ರೀಮ್ ಇರ್ತಾಳೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ನಿಮಗೆ ಈ ಥರ ಒಂದು ಪಾಸಿಟಿವ್ ಸೈಡ್ ಇದೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಬೆಳ್ಳುಳ್ಳಿ, ಅದೇನ್ ಮಾತಾಡ್ತಿದ್ಯೋ ನೀನು, ನನಗೇನು ಅರ್ಥನೇ ಆಯ್ತಾ ಇಲ್ಲ. ಆದ್ರೂ ನೀನ್ ನನ್ನ ಬಗ್ಗೆ ಒಳ್ಳೇದ್ ಮಾತಾಡೋದನ್ನ ಕೇಳ್ಬಿಟ್ಟು ನನಗೆ ಇತ್ತೀಚೆಗೆ ಖುಷಿನೂ ಆಯ್ತೈತೆ, ನಾಚಿಕೆನೂ ಆಯ್ತೈತೆ. ನಿಮ್ಮ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ ಐಶ್ವರ್ಯ ಅವರೇ. ನಾನು ಈ ಸಿಚುವೇಶನಲ್ಲಿದ್ದರೂ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ತೋರಿಸ್ತಾ ಇರೋ ಕಾಳಜಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಇಂಥ ಕೆಲ್ಸಕ್ಕೆ ಬಾರದೇ ಇರೋನ ಜೊತೆ ಯಾರೂ ಇರ್ತಾ ಇರಲಿಲ್ಲ. ಇಷ್ಟೊತ್ತಿಗಾಗಲೇ ಗಂಟು ಮುಟ್ಟೆ ಕಟ್ಕೊಂಡು ಅವ್ರ ಮನೆಗೆ ಓಡೋಗಿರೋರು. ನೀವು ಮನ್ಸು ಮಾಡಿದರೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ಆರಾಮಾಗಿ ಗುರುಮಾತ, ನೀವು ಹೇಳ್ದಂಗೆ ಆಗಲಿ, ಕಟ್ಟಿ. ರುದ್ರ, ವಿಧಿ ಮತ್ತು ಪೂಜೆಗಳು ಯಾವತ್ತೂ ಆಟ ಆಡಲ್ಲ. ಇವತ್ತು ನಿನ್ನ ಕೊರಳಿಗೆ ತುಂಬ ಶಕ್ತಿಯುತವಾದ ಯಂತ್ರನ ನಾನು ಕಟ್ಟಿದ್ದೀನಿ. ನೆನ್ಪಿಟ್ಕೋ, ಇವತ್ತೊಂದು ಇಡೀ ದಿನ ಈ ಯಂತ್ರ ನಿನ್ನ ಕೊರಳಲ್ಲೇ ಇರಬೇಕು. ನೀನು ಕಟ್ಟ ಬ್ರಹ್ಮಚಾರಿಯಂತೆ ಜೀವನ ಮಾಡಬೇಕು. ಯಾವುದೇ ರೀತಿಯ ಅಬದ್ಧವನ್ನು ಮಾಡಬಾರ್ದು, ಶುದ್ಧವಾಗಿರಬೇಕು. ಅರ್ಥ ಆಯ್ತಾ? ಇದೆಲ್ಲ ನಿನ್ನ ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತಾನೆ ಮಾಡ್ತಾ ಇರೋದು. ನಂಬಿಕೆ ಇಟ್ಕೋ. ಆಯ್ತು ಗುರುಮ. ಶಿವರುದ್ರಪ್ಪ, ಇಲ್ಲಿಗೆ ಪೂಜೆ ಸಂಪನ್ನವಾಯಿತು. ಆ ಭಗವಂತ ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನೀವು ಬಂದು ಪೂಜೆ ಮಾಡಿಕೊಟ್ಟಿದ್ದು ಮನ್ಸಿಗೆ ಒಂಥರ ಸಮಾಧಾನ ಆಯ್ತು ನೋಡಿ. ನೀವು ಬಂದು ಹೇಳಿದ್ರೆ ಒಳ್ಳೇದಾಯ್ತದೆ ಅನ್ನೋದು ನಮ್ಮ ನಂಬಿಕೆ. ಶಿವರುದ್ರಪ್ಪ, ಪೂಜೆ ಚೆನ್ನಾಗಿ ನಡೆದಿದೆ.
ಈಗ ನಿನ್ನ ಕೈಲಾದ ಸಹಾಯವನ್ನ ಬಡವರಿಗೆ ನೀನು ಮಾಡು. ಆಯ್ತು ಗುರುಮಾತ, ನೀವು ಹೇಳ್ದಂಗೆ ಮಾಡ್ತೀನಿ. ರುದ್ರ, ನಾನು ಆಗಲೇ ಹೇಳಿದ್ದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೋ, ಅದರಂತೆ ನಡ್ಕೋ. ಹ್ಞೂ ಗುರುಮ. ಎಲ್ರಿಗೂ ಒಳ್ಳೇದಾಗತ್ತೆ. ಬೆಳ್ಳುಳ್ಳಿ, ಡಾಕ್ಟ್ರು ಹೇಳಿಲ್ವಾ ನೀನ್ ಬೇಗ ಹುಷಾರೈತ್ಯಾ ಅಂತ? ಸುಮ್ಕೆ ನೀನ್ ಏನೇನೋ ಮಾತಾಡ್ಬೇಡ. ಏನೋ ನಿನ್ ಕಾಲ್ ಮುರ್ಕಂಡೆ ಅಂದ ತಕ್ಷಣ ಕಟ್ಕೊಂಡಿರೋ ಎಂಡ್ರು ಗಂಡನ್ ಬಿಟ್ಟೋಗಕ್ಕಾಯ್ತದ? ಅಪ್ಪನ ಮನೆ ಏನೇ ಇದ್ರು ಹೆಣ್ಮಕ್ಳಿಗೆ ಗಂಡನ ಮನೆನೇ ಕಣ್ಣ ಸ್ವರ್ಗ. ಅಷ್ಟಕ್ಕೂ ನಿನಗಾಗಿರೋದೆ ನನ್ಗಾಗಿದ್ದಿದ್ರೆ ನೀನನ್ನ ಬಿಟ್ಟೋಗ್ತಿದ್ದ? ನೀನು, ನಾನು, ಅತ್ತೆವ, ಮಾವಯ್ಯ, ಅಜ್ಜವ, ಗ್ರೀಸ್ಮ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ್ಲೇನೆ ಕಣ್ಲಾ ಆ ಚಂದ. ಬೆಳ್ಳುಳ್ಳಿ, ನಾನ್ ಮಾತ್ರ ಎಲ್ಲೂ ಬಿಟ್ಟೋಗಕ್ಕಿಲ್ಲ. ಹೌದು, ನೀನೇನಾರ ಕನ್ಸ್ಗಿನ್ಸ್ ಕಟ್ಕೊಂಡಿದ್ಯಾ ಐಸು ಮನೆ ಬಿಟ್ಟೋಯ್ತಾಳೆ, ತಲೆನೋವು ಹೋಯ್ತು ನಂದು ಅಂತ? ಅಲೋ, ನಾನ್ ಹಂಗೆಲ್ಲ ನಿನ್ನ ಪ್ರಿಯಾಗ್ ಬಿಟ್ಬಿಡಕ್ಕಿಲ್ಲ. ಗೆಪ್ತಿ ಇಡ್ಕ. ಗೆಪ್ತಿ ಇಟ್ಕೋತೀನಿ. ಹಾಗೆ ಐಶ್ವರ್ಯ ಅವರೇ, ಇನ್ನೊಂದು ಮಾತು, ನಾನು ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗಲ್ಲ. ದಾರಿಗೆ ಕಷ್ಟದಲ್ಲೇ ಕಣ್ಲ ನಮ್ಮೋರು ಯಾರು ಬೇರೆಯವ್ರು ಯಾರು ಅಂತ ನಮಗೆ ಗೊತ್ತಾಗೋದು. ಅದ್ರಲ್ಲೂ ಗಂಡ ಹೆಂಡ್ರು ಅಂದ್ರೆ ಯಾವಾಗ್ಲೂ ಲಾಭದಲ್ಲೇ ಇರಲ್ಲ ಕಣ್ಲ. ಒಂದ್ಸಲ ನನಗ್ ನಷ್ಟ, ಇನ್ನೊಂದ್ಸಲ ನಿನಗ್ ನಷ್ಟ. ಆದ್ರೂ ಸದಾ ಒಬ್ರಿಗೊಬ್ರು ಇಷ್ಟ ಅಂತ ಕೂಡ್ಕೊಂಡಿರೋದೇ ಗಂಡ ಹೆಂಡ್ರು. ನೀನ್ ತಲೆ ಕೆಡ್ಸ್ಕೋಬೇಡ, ನೀನ್ ಬೇಗ ಹುಷಾರೈತ್ಯಾ. ಆದ್ರೆ ಅಲ್ಲಿವರೆಗೂ ನೀನು ಕೋತಿ ತರ ಆ ಕಡೆ ಈ ಕಡೆ ಓಡಾಡೋದನ್ನ ಒಸಿ ಕಡಿಮೆ ಮಾಡ್ಕ. ಏನು ಕೋತಿನ? ಸರಿ ಸರಿ, ಪ್ರಾಮಿಸ್, ಇನ್ ಮುಂದೆ ಎಲ್ಲೂ ಓಡಾಡಲ್ಲ. ಆದರೂ ಐಶ್ವರ್ಯ ಅವರೇ, ಪ್ರೀತಿ ಅನ್ನೋ ವಿಷಯದಲ್ಲಿ ನೀವು ತುಂಬಾನೇ ಎಜುಕೇಟೆಡ್. ಥ್ಯಾಂಕ್ಸ್ ಕಳ್ಳ. ನಾನು ಹೇಳಿದ್ದನ್ನೇನು ಕೇಳಕ್ಕಿಲ್ಲ ಅಂತ ನಿಮಗ್ ನೀವೇ ಪ್ರಮಾಣ ಮಾಡ್ಕೊಂಡಿದ್ದೀರಾ ಹೆಂಗೆ? ಹೆಣ್ಮಕ್ಳು ಗಂಡ ಹೇಳಿದ ಮಾತನ್ನ ಹಿಂದೆ ಮುಂದೆನೂ ಯೋಚನೆ ಮಾಡದೆ ಪಾಲಿಸ್ತಾರೆ. ಹಂಗಂತ ನಾನೇ ನಿಮ್ಗೆ ಕಣ್ ಕಟ್ಕಂಡು ನಾನು ಹೇಳೋದನ್ನೆಲ್ಲ ಕೇಳಿ ಅಂತ ಹೇಳ್ತಾ ಇಲ್ಲ. ನಿಮ್ಗೂ ಹೊಸಿ ಗಂಡ ಅನ್ನೋದಿರ್ಬೇಕು. ಕೌಡೆ ಕಾಸಿನ ಮರುವಾದೇನು ಕೊಡಕ್ಕಿಲ್ವಲ್ಲ, ನನ್ಗೆ ಬೇಜಾರಾಗಕ್ಕಿಲ್ವಾ ಅಮ್ಮಿಯವರೇ? ಯಾಕೋ ಹೊಸಿನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಮ್ಮಿಯವರೇ. ನಾನು ಹೇಳ್ತೇನೆ, ಇವನಿಗೆ ಗರ ಬಡ್ದವ್ರಂಗೆ ಕೂತಿದ್ದೀರಲ್ಲ, ನಾನು ಹೇಳೋದ್ ತಲೆಗೆ ಹೋಯ್ತಾದೋ ಇಲ್ವೋ? ಒಂದ್ಕಿತ ನಮ್ಮ ಅವ್ವನ್ನ, ನಮ್ಮ ಅತ್ತಿಗೆ ಅವನ್ನ ನೋಡಿ ಗಂಡ ಏನೇ ಮಾಡಿದ್ರು ತುಟಿಕ್ ಪಿಟಿಕ್ ಅಂದೆ ಸಂಸಸ್ಕೊಂಡು ಹೋಯ್ತಾ ಇರ್ತಾರೆ. ಹಂಗಂತ ನಾನೇನ್ ನಿಮ್ಗೂ ಹಂಗೆ ಇರಿ ಅಂತ ಹೇಳ್ತಾ ಇಲ್ಲ ಅಮ್ಮಿಯವರೇ. ಅಟ್ಲೀಸ್ಟ್ ಊರ್ನವ್ರ ಮುಂದೆ ನನ್ನ ಗಂಡನ್ ಗೊಸಿ ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳಿ. ನಿಮ್ ಕೊಂಬೆನ್ ಮುರಿದೋಗಕ್ಕಿಲ್ಲ. ಸುಮ್ಕಿ ಎಲ್ರ ಮುಂದೆ ನಂಗೆ ಅವಮಾನ ಮಾಡ್ಬಿಟ್ರಿ. ಇದೇನಾ ನೀವು ನಂಗೆ ಕೊಡೋ ಬೆಲೆ? ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಮ್ಮಿಯವರೇ? ನಾನೆಲ್ಲ ಸರಿ ಮಾಡಕ್ ನೋಡ್ತೀವಿ, ನೀವು ನೋಡಿದ್ರೆ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ನಂಗೆ ನಿಜವಾಗ್ಲೂ ಸಾನೆ ಕಷ್ಟ ಆಯ್ತಾ ಇದೆ. ಯಾಕೆ ಹಿಂಗ್ ಹಿಂಸೆ ಕೊಟ್ಟಿರಿ ನಂಗೆ? ನೋಡಿ ಅಮ್ಮಿಯವರೇ, ನೀವೇನ್ ಬೇಕಾದ್ರೂ ಮಾಡಿ,
ಆದರೆ ಎಲ್ಲರ ಮುಂದೆ ನನ್ಗೆ ಅವಮಾನ ಮಾಡೋ ತರ ಮಾಡಿದ್ರೆ ನನ್ಗೆ ಬೇಜಾರಾಯ್ತದೆ. ಹಿಂಗೆ ಮುಖ ಉದಿಸ್ಕೊಂಡು ಎಷ್ಟೊತ್ತು ಕುಂತಿರ್ತೀರಾ? ಏನಾರ ಮಾತಾಡಿ. ನೀವಿಗೆ ಕಣ್ಬಿಟ್ಕೊಂಡು ಕೂತೀರಿ, ನಾನು ಒಬ್ನೇ ಟೆರೆಸ್ ಮ್ಯಾಗ ಮನೆ ಕತ್ತೀನಿ. ಅಯ್ಯೋ ಅಕ್ಕ, ಏನ್ ಮಾಡ್ತಿದ್ದೀರಾ ನೀವು? ಕೊಡಿ ಅದನ್ನ.